ನಮಸ್ಕಾರ ವೀಕ್ಷಕರೇ, ನಿಫ್ಟಿ 50 ಅನಾಲಿಸಿಸ್ಗೆ ಸ್ವಾಗತ. ನಾನು ಮಾಲ್ತೇಶ್ ದಾಮೋದರ್. ನಾನು ನಿಮ್ಮ ಮುಂದೆ ಸೋಮವಾರದಿಂದ ಶುಕ್ರವಾರದವರೆಗೆ ನಿಫ್ಟಿ 50 ಇಂಡೆಕ್ಸ್ ಏನಾಗಬಹುದು ಎಂದು ನಾನು ಹೇಳಲು ಬರುತ್ತೇನೆ. ವೀಕ್ಷಕರೇ, ಇದು ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್. ಇದು ನೋಡಿ 29/9/2025 ಹೋದ ವಾರದ ಇದು ಕ್ಯಾಂಡಲ್ ಆಗಿದೆ. ಇದು ಹೋದ ವಾರ ಕನ್ಸಾಲಿಡೇಷನ್ಸ್ ಆಗುತ್ತೆ ಅಂತ ಹೇಳಿದ್ದೆ, ಅದೇ ಥರ ಆಗಿದೆ. ಪಾಯಿಂಟ್ 10 ಕ್ಲೋಸ್ ಆಗಿದೆ. ಇದು ಓಪನ್ನು 24,728, ಹೈ 24,940, 24,589 ಲೋ. ಅದೇ ಕಾರಣ ಮಾರ್ಕೆಟು ಇದು ಕನ್ಸಾಲಿಡೇಷನ್ಸ್ ಆಗಿದೆ. ಅಮೇರಿಕಾ ಟ್ಯಾರಿಫ್ ಇನ್ನೂ ಕ್ಲೀನ್ ಆಗಿಲ್ಲ. ಎರಡನೇದಾಗಿ RBI ಗವರ್ನರು 50% ಇಳಿಸಲಿಲ್ಲ, 50% ಏರಿಸಲಿಲ್ಲ. ಅದನ್ನೇ ಕಂಟಿನ್ಯೂ ಮಾಡಿದ್ದರಿಂದ ಡೋವಿಸ್ ಕಾಮೆಂಟ್ ಕೊಟ್ಟಿದ್ದರಿಂದ ಮಾರ್ಕೆಟ್ ಅಲ್ಲಿ ಕನ್ಸಾಲಿಡೇಷನ್ಸ್ ಆಗಿ ಸ್ವಲ್ಪ ಹೈಯಲ್ಲಿ ಕ್ಲೋಸ್ ಆಗಿದೆ. ಇದು ನಿಫ್ಟಿ ಅನಾಲಿಸಿಸ್. ಅದೇ ಥರ ಇಲ್ಲಿ ನಾವು ರೆಕ್ಟ್ಯಾಂಗಲ್ ಹಾಕಿ ನೋಡಿದಾಗಲೇ ಇಲ್ಲಿಂದ ಇಲ್ಲಿಗೆ ಬರುವುದು. ಇಲ್ಲಿ ರೆಕ್ಟ್ಯಾಂಗಲ್ ಹಾಕೋದ್ರಿಂದ ಇಲ್ಲಿ ಒಂದನೇ ಸಪೋರ್ಟು ಟಚ್ ಮಾಡಿಲ್ಲ, ನೆಕ್ಸ್ಟ್ ಒಂದನೇ ರೆಸಿಸ್ಟೆನ್ಸು ಟಚ್ ಆಗಿಲ್ಲ. ಅಲ್ಲೇ ಕನ್ಸಾಲಿಡೇಷನ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಸೇಮ್ ಅದೇ ರೇಂಜಲ್ಲೇ ವೀಕ್ಷಕರೇ ನಿಫ್ಟಿ 50 ಇಂಡೆಕ್ಸ್ ಇದು ಕೂಡ ನೋಡಬಹುದು. ಇದು 6/10/2025 ಈ ವಾರದ ಮುಂದಿನ ವಾರದ ನಿಫ್ಟಿ ಅನಾಲಿಸಿಸ್ ಏನಾಗಬಹುದು ಎಂದು ನೋಡೋಣ. ಇದು ಪಾಯಿಂಟು 24,795, TC 24,844, BC 24,745. ಒಂದನೇ ರೆಸಿಸ್ಟೆನ್ಸು 25,003, ಎರಡನೇ ರೆಸಿಸ್ಟೆನ್ಸು 25,112, ಮೂರನೇ ರೆಸಿಸ್ಟೆನ್ಸು 25,320, ನಾಲ್ಕನೇ ರೆಸಿಸ್ಟೆನ್ಸು 429. ಹಾಗೆಯೇ ಒಂದನೇ ಸಪೋರ್ಟು 24,686, ಎರಡನೇ ಸಪೋರ್ಟು 24,478, ಮೂರನೇ ಸಪೋರ್ಟು 24,369, ನಾಲ್ಕನೇ ಸಪೋರ್ಟು 24,161. ಹಾಗೆ ನೋಡಬಹುದು. ಇಲ್ಲಿ ಕೂಡ ಮಾರ್ಕೆಟ್ ಏನಾಗಿದೆ ಎಂದು ನೋಡಬಹುದು. ಇಲ್ಲಿಂದ ಇಲ್ಲಿಗೆ ಫುಲ್ ಕ್ರ್ಯಾಶ್ ಆಗಿದೆ. ಆ ನಂತರ ನಾನು ಹೋದ ವಾರದ ಹೇಳಿದ ಹಾಗೆ ಕನ್ಸಾಲಿಡೇಷನ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಅದೇ ಥರನೇ ಒಂದನೇ ರೆಸಿಸ್ಟೆನ್ಸು ಮುಟ್ಟಿಲ್ಲ, ಒಂದನೇ ಸಪೋರ್ಟು ಟಚ್ಚಿಂಗ್ ಮಾಡಿ ಮೇಲ್ಗಡೆ ಎಂಟ್ರಿ ಕ್ಲೋಸ್ ಆಗಿದೆ. 24,894ಕ್ಕೆ ಕ್ಲೋಸ್ ಆಗಿದೆ. ಇದು ಕೂಡ ರೆಕ್ಟ್ಯಾಂಗಲ್ ಥರ ಹಾಕಿ ನೋಡಿದಾಗ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಬಹುದು ಮಾರ್ಕೆಟು ಈ ಥರ ಇದೆ. ಇಲ್ಲಿ ಕನ್ಸಾಲಿಡೇಷನ್ಸ್ ಮೋಡಲ್ಲಿ ಇದೆ. ಅದೇ ರೀತಿ ಪಾಯಿಂಟ್ ಮೇಲ್ಗಡೆನೇ ಕ್ಲೋಸ್ ಆಗಿದೆ. ಆದರೂ ಕೂಡ ಮಾರ್ಕೆಟು 25,310 ಬಂದು ಮತ್ತು ಮಾರ್ಕೆಟು ಒಂದನೇ ರೆಸಿಸ್ಟೆನ್ಸು ಆಮೇಲೆ ಒಂದನೇ ಸಪೋರ್ಟು ಇಲ್ಲವಾದರೆ ಎರಡನೇ ಸಪೋರ್ಟ್ 24,778 ಆಸುಪಾಸು ಮಾರ್ಕೆಟ್ ಓಡಾಡಬಹುದು. ಯಾಕಂದರೆ
ವೀಕ್ಷಕರೇ, ಇಲ್ಲಿ ನೋಡಬಹುದು ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಇದು 29/9/2025 ಅನಾಲಿಸಿಸ್ಸು. ಇಲ್ಲಿ ನೋಡಬಹುದು RBI ಗವರ್ನರು ಡೇವಿಸ್ ಕಾಮೆಂಟ್ ಕೊಟ್ಟುದರಿಂದ ಸ್ವಲ್ಪ ಒಂದನೇ ರೆಸಿಸ್ಟೆನ್ಸ್ ಮೇಲೆ ಸ್ವಲ್ಪ ಮೇಲೆ ಹೋಗಿದೆ. 55,589ಕ್ಕೆ ಹೋಗಿದೆ. ಆದರೂ ಕೂಡ ಇಲ್ಲಿ RBI ಗವರ್ನರು ಡೇವಿಸ್ ಕೊಟ್ಟುದರಿಂದ ಮಾತ್ರ ಹೋಗಿದೆ. ಇಲ್ಲಿ ನೋಡಬಹುದು ಇದು ಕೂಡ ರೆಕ್ಟ್ಯಾಂಗಲ್ ಹಾಕಿ ನೋಡಿದಾಗಲೇ ಮಾರ್ಕೆಟು ಇದು ಕೂಡ ಇಲ್ಲಿ ಪೋಯಿಟ್ ಪಾಯಿಂಟ್ ಹತ್ತಿರನೇ ಮಧ್ಯದಲ್ಲಿ ಇದೆ. ಆದರೂ ಕೂಡ ಮಾರ್ಕೆಟು ಈ ವಾರ ಕೂಡ ನಿಫ್ಟಿ ಮತ್ತು ಬ್ಯಾಂಕ್ ವೀಕ್ಷಕರೇ, ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಇಂಡೆಕ್ಸ್. ಇದು ಪೋಯಿಟ್ ಪಾಯಿಂಟು 54,144, TC 55,366, BC 54,921, ಒಂದನೇ ರೆಸಿಸ್ಟೆನ್ಸು 56,061, ಎರಡನೇ ರೆಸಿಸ್ಟೆನ್ಸು 56,533, ಮೂರನೇ ರೆಸಿಸ್ಟೆನ್ಸು 57,451, ನಾಲ್ಕನೇ ರೆಸಿಸ್ಟೆನ್ಸು 57,923, ಒಂದನೇ ಸಪೋರ್ಟು ಒಂದನೇ ಸಪೋರ್ಟು 54,671, ಎರಡನೇ ಸಪೋರ್ಟು 53,753, ಮೂರನೇ ಸಪೋರ್ಟು 53,281, ನಾಲ್ಕನೇ ಸಪೋರ್ಟು 52,363. ಹಾಗೆಯೇ ಇದು ಕೂಡ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ಸು. ಈ ವಾರದಲ್ಲಿ ಏನಾಗಬಹುದು, ಇದೇ ತಿಂಗಳ 10ನೇ ತಾರೀಕಿನಿಂದ ಕ್ವಾರ್ಟರ್ಲಿ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಂಪನಿಗಳು ಅವರವರದೇ ರಿಸಲ್ಟು ಏನಾಗಿದೆ ಎಂದು 3 ತಿಂಗಳ ರಿಸಲ್ಟ್ ಬಗ್ಗೆ ಅವರು ಬಿಡುಗಡೆ ಮಾಡ್ತಾ ಇರ್ತಾರೆ. ಆ ಉದ್ದೇಶಕ್ಕಾಗಿ ಮಾರ್ಕೆಟು ವಾಲಟೈಲ್ ಹೆಚ್ಚಿಗೆ ಇದ್ದಿರುತ್ತೆ. ಅದೇ ಥರನೇ ನಾವಿಲ್ಲಿ ರೆಕ್ಟ್ಯಾಂಗಲ್ ಹಾಕಿ ನೋಡಿದಾಗಲೇ ಇಲ್ಲಿ ನೋಡಬಹುದು ಒಂದನೇ ರೆಸಿಸ್ಟೆನ್ಸು, ಒಂದನೇ ಸಪೋರ್ಟು. ಇದು ಕೂಡ ಇಷ್ಟರಲ್ಲೇ ಟ್ರೇಡ್ ಆಗುವ ಎಸ್ಟಿಮೇಟ್ ಭಾಳ ಇದೆ. ಯಾಕಂದರೆ ಕ್ವಾರ್ಟರ್ಲಿ ರಿಸಲ್ಟ್ ಇದ್ದಾಗಲೇ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಹೆಚ್ಚಿಗೆ ಇದ್ದಿರುತ್ತೆ. ಆ ಉದ್ದೇಶದಿಂದ ಭಾಳ ಹುಷಾರಿಯಿಂದ ಕ್ವಾರ್ಟರ್ಲಿ ರಿಸಲ್ಟ್